ಭಾಗ 4 ಅಧ್ಯಾಯ 1 ಕನ್ನಡ ಚಳುವಳಿಗಳು. ಚಳುವಳಿ, ಹೋರಾಟ ಮುಂತಾದ ಪದಗಳು ಯಾವ ಅರ್ಥವನ್ನೇ ಸೂಚಿಸಲಿ ಅವು ಸಾಮಾಜಿಕವಾಗಿ ಅಸ್ತಿತ್ವ ಪಡೆದುಕೊಳ್ಳಲು ಕಾರಣವಾಗುವ ಸಂದರ್ಭಗಳನ್ನು ಗಮನಿಸಿದರೆ ಒಂದು ನಿರ್ದಿಷ್ಟ ಸಾಮಾಜಿಕ ಚಹರೆಗೆ ಆಘಾತಕಾರಿಯಾದ ಸನ್ನಿವೇಶಗಳು ಮೂಡಿದ್ದು ಅದರ ನಿವಾರಣೆಗೆ, ಅದರ ಪರಿಹಾರಕ್ಕೆ ಈ ಚಳುವಳಿಗಳು ಕಾರ್ಯಪ್ರವೃತ್ತವಾಗಿರುತ್ತವೆ. ಏಕೀಕರಣದ ಅನಂತರದಲ್ಲಿ ನಡೆದ ಕನ್ನಡ ಪರ ಚಳುವಳಿಗಳನ್ನು ಮತ್ತು ಅವುಗಳ ತಾತ್ವಿಕ ಚೌಕಟ್ಟನ್ನು ವಿಶ್ಲೇಷಣೆ ಮಾಡುವುದು ಈ ಅಧ್ಯಾಯದ ಗುರಿ. ಹಾಗೆ ನೋಡಿದರೆ ಕೆಲವರು ಗ್ರಹಿಸುವಂತೆ ಏಕೀಕರಣವೆಂಬುದೇ ನಿಡುಗಾಲದ ಚಳುವಳಿಯ ಫಲಿತಾಂಶ. ಆದರೆ ನಾವೀಗಾಗಲೇ ಗಮನಿಸಿರುವಂತೆ ರಾಜ್ಯ ಪುನರ್ವಿಂಗಡಣೆಯಿಂದಾದ ಏಕೀಕರಣ ಅಥವಾ ಕರ್ನಾಟಕ ರಾಜ್ಯ ನಿರ್ಮಾಣ ಏಕೀಕರಣದ ಪರವಾಗಿದ್ದ ಚಳುವಳಿಯ ಫಲಿತ ಎನ್ನುವುದಕ್ಕಿಂತ ಅದೊಂದು ರಾಜಕೀಯ ನಿರ್ಧಾರದ ಪರಿಣಾಮ ಆಗಿದೆ. ಅದರರ್ಥ ಈ ಚಳುವಳಿಯ ಪಾತ್ರವೇನೂ ಇಲ್ಲವೆಂದಲ್ಲ. ಆಡಳಿತ ವರ್ಗ ತನ್ನ ಅಪೇಕ್ಷಿತ ನಿರ್ಧಾರಗಳನ್ನು, ನಿರ್ಣಯಗಳನ್ನು ಜಾರಿಗೆ ಕೊಡುವಾಗ ತನ್ನ ಸಮರ್ಥನೆಗಾಗಿ ಇಂತಹ ಚಳುವಳಿಗಳನ್ನು ಬಳಸಿಕೊಳ್ಳುತ್ತದೆ. ಕಳೆದ 50 ವರ್ಷಗಳಲ್ಲಿ ಇಂತಹ ಪ್ರಸಂಗಗಳನ್ನು ನಾವು ಗಮನಿಸಬಹುದು. 1956ಕ್ಕೆ ಮೊದಲೇ ಮದ್ರಾಸ್ ಪ್ರಾಂತ್ಯದಿಂದ ಬಳ್ಳಾರಿ ಜಿಲ್ಲೆಯನ್ನು ಕರ್ನಾಟಕಕ್ಕೆ ಸೇರಿಸಬೇಕೆಂದು ಚಳುವಳಿಯೊಂದು ನಡೆಯುತ್ತಿತ್ತು. ಆಗಿನ ದಾಖಲೆಗಳನ್ನು ಪರಿಶೀಲಿಸಿದರೆ ಬಳ್ಳಾರಿ ಜಿಲ್ಲೆಯಲ್ಲೇ ಈ ಭೂಭಾಗವನ್ನು ಆಂಧ್ರ ಪ್ರದೇಶಕ್ಕೆ ಸೇರಿಸಬೇಕು ಎಂದು ಒತ್ತಾಯ ಮಾಡುವ ಚಳುವಳಿಯೂ ನಡೆಯುತ್ತಿತ್ತು. ಈ ಎರಡು ಒತ್ತಾಯಗಳಲ್ಲಿ ಸೀಡೆಡ್ ಜಿಲ್ಲೆಗಳಲ್ಲಿ ಒಂದಾಗಿದ್ದ ಬಳ್ಳಾರಿಯನ್ನು ಕರ್ನಾಟಕಕ್ಕೆ, ಅಂದರೆ ಅಂದಿನ ಹಳೆಯ ಮೈಸೂರಿಗೆ ಸೇರಿಸಿ ಅನಂತಪುರ, ಕರ್ನೂಲ್ಗಳನ್ನು ಹೈದರಾಬಾದ್ ಪ್ರಾಂತ್ಯದಲ್ಲಿ ಸೇರಿಸಲಾಯಿತು. ಈ ನಿರ್ಣಯದಿಂದ ಕರ್ನಾಟಕಕ್ಕೆ ನ್ಯಾಯ ದೊರಕಿಲ್ಲ ಎಂಬ ಮಾತನ್ನು ಈಗ ತೀವ್ರತೆಯನ್ನು ಕಳೆದುಕೊಂಡಿದ್ದರೂ ಒಂದು ಹಂತದಲ್ಲಿ ಕನ್ನಡ ಪರ ಚಳುವಳಿಗಳ ಕಾರ್ಯಸೂಚಿಯಲ್ಲಿ ಆಂಧ್ರಕ್ಕೆ ಸೇರಿದ ಕನ್ನಡ ಪ್ರದೇಶಗಳು ಮರಳಿ ಕರ್ನಾಟಕಕ್ಕೆ ಸೇರಬೇಕೆಂಬ ಕೂಗು ಸೇರಿತ್ತು. ಈ ವಿವರಣೆ ಇಲ್ಲಿ ಅಗತ್ಯ. ಏಕೆಂದರೆ ಕನ್ನಡ ಪರ ಚಳುವಳಿ ಎಂದರೆ ಅದು ಭೌಗೋಳಿಕ ನೆಲೆಯಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳುವ ಚಳುವಳಿಯಾಗಿಯೇ ಮೊದಲು ಮೈದಳೆದದ್ದು ಇದರಿಂದ ಗೊತ್ತಾಗುತ್ತದೆ. ಕನ್ನಡವೆಂಬುದು ದೇಶ, ಜನ, ಭಾಷೆ ಹೀಗೆ 3 ಸಂಗತಿಗಳನ್ನು ಪ್ರತಿನಿಧಿಸುತ್ತದೆ. ದೇಶವಾಚಿಯಾಗಿದ್ದಾಗ ಕರ್ನಾಟಕವನ್ನು, ಜನವಾಚಿಯಾದಾಗ ಕನ್ನಡಿಗರನ್ನು, ಭಾಷಾವಾಚಿಯಾದಾಗ ಕನ್ನಡವನ್ನು ಸೂಚಿಸುತ್ತದೆ. ಕನ್ನಡ ಪರ ಚಳುವಳಿಗಳು ಈ 3ರಲ್ಲಿ ಯಾವುದೇ ಒಂದನ್ನು ತಮ್ಮ ಮುಖ್ಯ ಗುರಿ ಎಂದು ಹೇಳುತ್ತಿದ್ದರೂ ಉಳಿದೆರಡು ಒಂದಲ್ಲೊಂದು ರೀತಿಯಲ್ಲಿ ಸಂಬಂಧವನ್ನು ಪಡೆದುಕೊಂಡೇ ಬಿಟ್ಟಿರುತ್ತವೆ. ಈ ಚಳುವಳಿಗಳನ್ನು ವಿಶ್ಲೇಷಣೆ ಮಾಡುವಾಗ ಈ ಬೆರೆಯುವಿಕೆಯನ್ನು ಗಮನಿಸುವುದು ಅಗತ್ಯ. 1956ರ ಏಕೀಕರಣ ಘಟನೆ ಕನ್ನಡಿಗರನ್ನು ಬಹುಕಾಲದ ಆಸೆ ಪೂರೈಸಿದೆಂಬ ಉದ್ದೇಶ ಈಡೇರಿದ ಸಂತೃಪ್ತ ಭಾವನೆಯಲ್ಲಿ ಉಳಿಸಲಿಲ್ಲ. ಅಲ್ಲಿಂದ ಬದಲಾಗಿ ಈ 50 ವರ್ಷಗಳಲ್ಲಿ ಒಂದಲ್ಲೊಂದು ಬಗೆಯ ಕನ್ನಡ ಪರ ಹೋರಾಟಗಳು ರಾಜ್ಯವ್ಯಾಪ್ತಿಯಾಗಿ ಇಲ್ಲವೇ ಪ್ರದೇಶ ವ್ಯಾಪ್ತಿಯಾಗಿ ನಡೆಯುತ್ತಲೇ ಬಂದಿವೆ. ಈ ಎಲ್ಲ ಚಳುವಳಿಗಳ ಪ್ರತ್ಯೇಕ ಸಮೀಕ್ಷೆ ಇಲ್ಲಿನ ಗುರಿಯಲ್ಲ. ಅವುಗಳ ತಾತ್ವಿಕತೆ, ಕಾರ್ಯವಿಧಾನ ಮತ್ತು ಸಮಾಜೋಭಾಷಿಕ ಆಯಾಮಗಳನ್ನು ಮಾತ್ರ ಇಲ್ಲಿ ಗಮನಿಸಲಾಗುತ್ತದೆ. 56ರ ಸುಮಾರಿನಲ್ಲೇ ಕನ್ನಡ ಚಳುವಳಿ ಎಂಬ ಹೋರಾಟ ರಂಗ ಬೆಂಗಳೂರಿನಲ್ಲಿ ಕಾರ್ಯಾರಂಭ ಮಾಡಿತ್ತು. ಪ್ರಗತಿಶೀಲ ಸಾಹಿತ್ಯ ವಲಯದಲ್ಲಿ ಕ್ರಿಯಾಶೀಲರಾಗಿರುವ ಹಲವು ಬರಹಗಾರರು, ಸಾಮಾಜಿಕ ಕಾರ್ಯಕರ್ತರು
ಈ ಚಳುವಳಿಯಲ್ಲಿ ಭಾಗಿಗಳಾಗಿದ್ದರು. ಕನ್ನಡಕ್ಕೆ ಅನ್ಯಾಯವಾಗದಂತೆ ಹೋರಾಡುವುದು ಈ ಚಳುವಳಿಯ ಮುಖ್ಯ ಗುರಿ. ಅವರ ಹೋರಾಟದ ಕೆಲವು ನೆಲೆಗಳನ್ನು ನೋಡೋಣ. ಈ ಚಳುವಳಿಯ ನೇತಾರರಲ್ಲಿ ಒಬ್ಬರಾಗಿದ್ದ ಖ್ಯಾತ ಕನ್ನಡ ಕಾದಂಬರಿಕಾರರಾದ ಆನಕ್ರು ಅವರು ಬೆಂಗಳೂರಿನ ಕೋಟೆ ಮೈದಾನದ ಶ್ರೀರಾಮೋತ್ಸವದ ಸಂಗೀತ ಕಚೇರಿಗಳಲ್ಲಿ ತಮ್ಮ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದರು. ಎರಡು ಮುಖ್ಯ ಬೇಡಿಕೆಗಳು ಅಲ್ಲಿ ಇದ್ದಂತೆ ತೋರುತ್ತವೆ. ಒಂದು, ಕರ್ನಾಟಕದ ರಾಜಧಾನಿಯಲ್ಲಿ ಸನ್ಮಾನಿತರಾಗಿ ಸಂಗೀತ ಕಚೇರಿಗಳನ್ನು ನಡೆಸುವ ಅವಕಾಶ ಕನ್ನಡ ಸಂಗೀತಗಾರರಿಗೆ ಸಿಗಬೇಕು. ಎರಡನೆಯ ಬೇಡಿಕೆ, ಅನ್ಯ ಭಾಷೆಯ ಸಂಗೀತಗಾರರು ತಮ್ಮ ಕಚೇರಿಗಳಲ್ಲಿ ಕನ್ನಡ ಕೃತಿಗಳನ್ನು ಪ್ರಸ್ತುತಪಡಿಸಬೇಕು ಎಂಬುದು. ಈ ಬೇಡಿಕೆಗಳನ್ನು ಇಟ್ಟುಕೊಂಡು ಎಷ್ಟೋ ಕಚೇರಿಗಳಲ್ಲಿ ಘೋಷಣೆ ಮಾಡಿ ಕಪ್ಪು ಬಾವುಟ ಪ್ರದರ್ಶಿಸಿ ಅಡ್ಡಿ ಉಂಟು ಮಾಡಿದ್ದಿದೆ. ಈ ಬೇಡಿಕೆಗಳ ಸ್ವರೂಪವನ್ನು ಗಮನಿಸೋಣ. ಕನ್ನಡ ಸಂಗೀತಗಾರರಿಗೆ ಅವಕಾಶ ಕಲ್ಪಿಸಬೇಕೆಂಬುದು ಕನ್ನಡದ ಪರ ಎಂಬುದಕ್ಕಿಂತ ಕನ್ನಡಿಗರ ಪರ ಎಂದು ತಿಳಿಯಬೇಕಾಗುತ್ತದೆ. ಏಕೆಂದರೆ ಹೀಗೆ ಯಾರ ಪರವಾಗಿ ಈ ಘೋಷಣೆಗಳು ಇದ್ದವೋ ಆ ಸಂಗೀತಗಾರರು ಕೂಡ ತಮ್ಮ ಕಚೇರಿಗಳಲ್ಲಿ ಕನ್ನಡೇತರ ಕೃತಿಗಳನ್ನೇ ಪ್ರಧಾನವಾಗಿ ಪ್ರಸ್ತುತಿಪಡಿಸುತ್ತಿದ್ದರು. ಇದು ಭಾಷೆಯ ಪ್ರಶ್ನೆಯಾಗಿರದೆ ಆವರೆಗೆ ಬೆಳೆದು ಬಂದಿದ್ದ ಸಂಗೀತ ಪರಂಪರೆಯ ಸ್ವರೂಪವನ್ನು ಸೂಚಿಸುತ್ತದೆ. ಹಾಗೆ ನೋಡಿದರೆ ಎರಡನೆಯ ಬೇಡಿಕೆಯು ಈ ಸಂಗೀತ ಪರಂಪರೆಯನ್ನು ಪುನಾರಚಿಸಲು ಒತ್ತಾಯ ಮಾಡುವಂತಿದೆ. ಕರ್ನಾಟಕ ಸಂಗೀತದ ಪ್ರವರ್ತಕರೆಂದು ಪುರಂದರದಾಸರನ್ನು ಗುರುತಿಸಿರುವುದರಿಂದ ಕನ್ನಡ ಕೇಂದ್ರಿತವಾದ ಒಂದು ಸಂಗೀತ ಪರಂಪರೆಯನ್ನು ರೂಪಿಸಬೇಕೆಂಬ ಉದ್ದೇಶ ಅಲ್ಲಿದೆ. ಇದು ಕನ್ನಡಿಗರ ಕಳೆದು ಹೋದ ಪರಂಪರೆಯೊಂದನ್ನು ಉತ್ಖನನ ಮಾಡುವ ಅಥವಾ ಮರಳಿಕೊಡುವ ಬಯಕೆಯನ್ನು ಹೊಂದಿದೆ. ಹಾಗೆ ನೋಡಿದರೆ ಏಕೀಕರಣ ಚಳುವಳಿಯ ಒಂದು ಮುಂಚಾಚಾಗಿ ಈ ಹೋರಾಟ ಕಾಣುತ್ತದೆ. ಆನಕ್ರು ಅವರು ಈ ಹಿಂದೆಯೂ ಇಂತಹ ಪ್ರಯತ್ನಗಳನ್ನು ಹೋರಾಟದ ನೆಲೆ ಇಲ್ಲದೆಯೂ ಮಾಡಿದ್ದರು. ಆ ಹೊತ್ತಿಗೆ ಬಹುಖ್ಯಾತರಾಗಿದ್ದ ಉತ್ತರಾದಿ ಸಂಗೀತದ ಮಹಾನ್ ಗಾಯಕರಾಗಿದ್ದ ಮಲ್ಲಿಕಾರ್ಜುನ ಮನ್ಸೂರ್, ಬಸವರಾಜ್ ರಾಜ್ಗುರು, ಭೀಮ್ಸೇನ್ ಜೋಶಿ ಮುಂತಾದವರನ್ನು ಅವರ ಸಂಗೀತ ಪ್ರಸ್ತುತಿಯಲ್ಲಿ ಕನ್ನಡದ ವಚನ ಕೀರ್ತನೆಗಳನ್ನು ಸೇರಿಸಿಕೊಳ್ಳಲು ಪ್ರೇರೇಪಿಸಿ ಯಶಸ್ವಿಯಾಗಿದ್ದರು. ಆದ್ದರಿಂದ ಈ ಚಳವಳಿಯ ಉದ್ದೇಶಕ್ಕೆ ಕನ್ನಡ ನಾಡಿನ ಸಂಗೀತ ಕಲಾವಿದರ ಅವಕಾಶ ವಿಸ್ತರಣೆಯ ಉದ್ದೇಶವಿದೆ ಎಂದು ತೋರಿದರೂ ವಿಶಾಲ ಅರ್ಥದಲ್ಲಿ ಕನ್ನಡ ಕೇಂದ್ರಿತ ಸಂಗೀತ ಪರಂಪರೆಯೊಂದನ್ನು ರೂಪಿಸುವುದು ಮುಖ್ಯ ಗುರಿಯಾಗಿತ್ತು ಎಂದು ಗ್ರಹಿಸಬೇಕು. ಹೀಗೆ ಮಾಡುವ ಮೂಲಕ ಕನ್ನಡ ಭಾಷೆಯ ಸಂವೇದನೆಯ ಬಹುಳತೆಯನ್ನು ಮಂಡಿಸಲು ಸಾಧ್ಯವಾಗುವುದೆಂದು ಆನ ಕೃಷ್ಣರಾಯರು ತಿಳಿದಂತೆ ತೋರುತ್ತದೆ.